ಕೀರ್ತನೆಗಳು 103ನೇ ಅಧ್ಯಾಯ 4ನೇ ವಾಕ್ಯ. ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನೂ ಆಗಿದ್ದಾನೆ. ಈ ವಾಕ್ಯದಲ್ಲಿ ದೇವರು ಎಂಥವರು, ನಮ್ಮ ಜೀವಿತವನ್ನು ಯಾವ ರೀತಿಯಾಗಿ ಆಶೀರ್ವದಿಸುತ್ತಾರೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರ ಉಪಕಾರಗಳನ್ನೆನೆಸಿ ಆತನಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ ಕೀರ್ತನೆಗಳನ್ನು ಹಾಡುತ್ತಿರುವಂಥ ಸಮಯದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ ಎಂಬುದಾಗಿ. ಇದನ್ನು ಹೇಳುತ್ತಿರುವುದು ಯಾರೆಂದರೆ ಅರಸನಾಗಿದ್ದಂಥ ದಾವೀದನು. ಅಂದರೆ ಅವನು ತನ್ನ ಅನುಭವದ ಮೂಲಕವಾಗಿ ದೇವರು ಅವನನ್ನು ಯಾವ ರೀತಿಯಾಗಿ ನಾಶನಗಳಿಂದ, ಕೇಡುಗಳಿಂದ ತಪ್ಪಿಸಿ ಆಶೀರ್ವದಿಸಿ ಮುನ್ನಡೆಸಿದರು, ಘನಪಡಿಸಿದರು ಎಂಬುದಾಗಿ ಆತನ ಉಪಕಾರಗಳನ್ನೆನೆಸಿ ಕೀರ್ತಿಸಿ ಸ್ತುತಿಸುತ್ತಾ ಇದ್ದಾನೆ. ದೇವರು ಅವನ ಜೀವಿತವನ್ನು ಅನೇಕ ನಾಶನಗಳಿಂದ, ಅನೇಕ ಕೇಡುಗಳಿಂದ, ವಿರೋಧಗಳಿಂದ, ಪ್ರಾಣ ಹೋಗುವಂಥ ಅವಸ್ಥೆಗಳಿಂದ ತಪ್ಪಿಸಿ ವಿಶೇಷವಾಗಿ ಆಶೀರ್ವದಿಸಿ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸಿ ಘನಪಡಿಸಿದರು. ದಾವೀದನ ಜೀವಿತವನ್ನು ನಾವು ನೋಡುವಾಗ ದೇವರೊಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡರೆ ಅವನನ್ನು ಯಾವ ರೀತಿಯಾಗೆಲ್ಲ ಆಶೀರ್ವದಿಸಿ ಘನಪಡಿಸುತ್ತಾರೆಂಬುದು ಸ್ಪಷ್ಟವಾಗಿ ತೋರಿ ಬರುತ್ತದೆ. ಈ ದಿವಸಗಳಲ್ಲಿ ದೇವರು ನಿಮ್ಮ ಜೀವಿತಗಳನ್ನು ಕೂಡ ಅದೇ ರೀತಿಯಾಗಿ ಆಶೀರ್ವದಿಸಿ ಘನಪಡಿಸುವುದಕ್ಕೆ ಬಯಸುವವರಾಗಿದ್ದಾರೆ. ನಿಮ್ಮನ್ನು ಸಕಲ ನಾಶಗಳಿಂದ ತಪ್ಪಿಸಿ, ಎಲ್ಲ ಕೇಡುಗಳಿಂದ, ಎಲ್ಲ ಆಪತ್ತುಗಳಿಂದ ನಿಮ್ಮನ್ನು ಬಿಡಿಸಿ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿಮ್ಮನ್ನು ಶೃಂಗರಿಸುವಂತಹ ದೇವರು. ಆತನು ನಿಮ್ಮನ್ನು ತಪ್ಪಿಸಿದ ಮೇಲೆ ಸೈತಾನ ಯಾವ ಕಾರ್ಯಗಳು ಕೂಡ ನಿಲ್ಲುವುದಿಲ್ಲ, ಅದೆಲ್ಲವೂ ಕೂಡ ಬಿದ್ದು ನಾಶವಾಗುತ್ತದೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಬಂದದ್ದು ಸೈತಾನ ಕೆಲಸಗಳನ್ನು ಲಯ ಮಾಡುವುದಕ್ಕೆ. ಆತನು ಸೈತಾನ ಕೆಲಸಗಳನ್ನು ಲಯ ಮಾಡಿ ನಿಮ್ಮನ್ನು ನಾಶಗಳಿಂದ ತಪ್ಪಿಸುವುದು ಮಾತ್ರವಲ್ಲ, ಆತನು ನಿಮ್ಮನ್ನು ಪ್ರೀತಿ ಕೃಪೆಗಳಿಂದ ಶೃಂಗರಿಸುವಾಗ ಆ ಶೃಂಗಾರವು ಅನೇಕರಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ನಿಮ್ಮ ಜೀವಿತದಲ್ಲಿ ನೀವು ಎದುರು ನೋಡದೇ ಇರುವಂಥ, ನೀವು ಊಹಿಸದೇ ಇರುವಂಥ ಮೇಲುಗಳಿಂದ ನೀವು ಅಲಂಕರಿಸಲ್ಪಡುತ್ತೀರಾ. ದೇವರು ನಿಮ್ಮ ಯೋಗ್ಯತೆಗೆ, ನಿಮ್ಮ ಅರ್ಹತೆಗೆ, ನಿಮ್ಮ ಬಲ ಸಾಮರ್ಥ್ಯಗಳಿಗೆ ಮೀರಿದಂಥ ಆಶೀರ್ವಾದಗಳನ್ನು ನಿಶ್ಚಯವಾಗಿ ಕೊಡುತ್ತಾರೆ. ಅದಕ್ಕಾಗಿಯೇ ದೇವರು ನಿಮ್ಮನ್ನು ಆರಿಸಿಕೊಂಡಿರುವಂಥದ್ದು. ಆದ್ದರಿಂದ ದೇವರ ಪ್ರೀತಿಗೆ, ದೇವರ ಕೃಪೆಗೆ ನಿಮ್ಮ ಜೀವಿತವನ್ನು ಪೂರ್ಣವಾಗಿ ಸಮರ್ಪಿಸಿ, ಅದುವೇ ಜೀವಿತಗಳನ್ನು ಆಶೀರ್ವದಿಸುವಂಥದ್ದಾಗಿದೆ ಹೊರತು ನಮ್ಮ ಬೇರೆ ಯಾವುದೇ ವಿಷಯಗಳಲ್ಲ ಎಂಬುದನ್ನು ತಿಳಿದು ದೇವರ ಪ್ರೀತಿಯ ಮುಂದೆ ಪೂರ್ಣವಾಗಿ ಸಮರ್ಪಿಸಿ ಆತನ ಕೃಪೆಗಳನ್ನು ಹೊಂದತಕ್ಕಂತೆ, ಅದರಿಂದ ಮೇಲಿಂದ ಮೇಲೆ ಆಶೀರ್ವಾದಗಳನ್ನು, ಮೇಲುಗಳನ್ನು ಕಾಣತಕ್ಕಂತೆ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ಅಪ್ಪ. ನೀನು ಕರ್ತನೆ ನಮ್ಮ ಜೀವನ ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಮ್ಮನ್ನು ಶೃಂಗರಿಸುವವನು ಆಗಿದೆಯಾ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳಪ್ಪ. ವಿಶೇಷವಾಗಿ ಕರ್ತನೆ ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ ಅಪ್ಪ ನಮ್ಮನ್ನು ಆಳ್ವಿಕೆ ಮಾಡಲಿ. ಪ್ರತಿಯೊಂದು ಜೀವಿತಗಳನ್ನಪ್ಪ ನೀನು ಆಶೀರ್ವದಿಸಿ ನಡೆಸು ಕರ್ತನೆ. ನನ್ನ ಕೇಳ್ತಾ ಇರುವಂಥ ಒಬ್ಬೊಬ್ಬರ ಜೀವಿತಗಳಲ್ಲೂ ನೀನು ಕರ್ತನೆ ಸೈತಾನ ಕ್ರಿಯೆಗಳನ್ನು ಲಯ ಮಾಡಿ, ಅವನ ಕೆಲಸಗಳನ್ನು ಪೂರ್ತಿಯಾಗಿ ನಿಷ್ಫಲವಾಗಿ ಮಾಡಿದನ್ನು ಇಲ್ಲದೆ ಮಾಡಿ ಜೀವಿತಗಳನ್ನು ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾದನೆ. ನಿನ್ನ ಪ್ರೀತಿ, ನಿನ್ನ ಕೃಪೆ ಕರ್ತನೆ ತೋರಿ ಬರಲಿ. ಶೃಂಗರಿಸು ರಾಜ, ಜೀವಿತಗಳನ್ನು ನೋಡುವಂಥ ನಿನ್ನ ಮಹಿಮೆಯನ್ನು ಕಾಣಲಿ, ನಿನ್ನ ಪ್ರಸನ್ನತೆಯನ್ನು ನೋಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಸಕಲ ಆಶೀರ್ವಾದಗಳು ಜೀವಿತಗಳಿಗೆ ಉಂಟಾಗಲಿ. ಯೇಸುವೆ, ಸ್ತೋತ್ರ ರಾಜ. ನಿನ್ನ ಮಕ್ಕಳ ಕಣ್ಣೀರಿಗೆ, ನಿನ್ನ ಮಕ್ಕಳ ಪ್ರಾರ್ಥನೆಗಳಿಗೆ ಶ್ರೇಷ್ಠವಾದ ಉತ್ತರಗಳನ್ನು ಕೊಟ್ಟು ಆಶೀರ್ವಿಸಬೇಕೆಂದು ಪ್ರಾರ್ಥಿಸ್ತಾದನೆ. ನೀತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಹಿಮೆಯನ್ನು ಬನ್ನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.